ಇನ್ನು ದರ್ಶನ್ ಈಗ ಬಳ್ಳಾರಿ ಪಾಲಾದ್ರು, ಇತ್ತ ಪ್ರದೋಷ್ ಹಿಂಡಲಗ ವಾಸಿಯಾಗಿದ್ದಾರೆ. ನಿನ್ನೆ ಬೆಳಗಾವಿಯ ಹಿಂಡಲಗ ಜೈಲಿಗೆ ಪ್ರದೋಷನ್ನ ಶಿಫ್ಟ್ ಮಾಡಲಾಗಿದೆ. A14 ಆರೋಪಿ ಪ್ರದೋಷ್ನನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಹಿಂಡಲಗ ಜೈಲೂಟವನ್ನೇ ದರ್ಶನ್ ಆಪ್ತ ಪ್ರದೋಷ್ ನಿನ್ನೆ ರಾತ್ರಿ ಊಟ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರೋಗ್ಯ ಸ್ಥಿರವಾಗಿರುವಂತಹ ಕಾರಣಕ್ಕಾಗಿ ಪ್ರತ್ಯೇಕ ಕೊಠಡಿಗೆ ರವಾನೆ ಮಾಡಲಾಗಿದೆ. ಆತನ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆರೋಗ್ಯ ಕೂಡ ಸ್ಥಿರವಾಗಿದೆ. ಇದೇ ಕಾರಣಕ್ಕೆ ಒಂದು ಪ್ರತ್ಯೇಕ ಕೊಠಡಿಗೆ ಆತನನ್ನು ರವಾನೆ ಮಾಡಲಾಗಿದೆ. ಇನ್ನು ಜೈಲು ಸಿಬ್ಬಂದಿಯಿಂದಲೇ ಪ್ರದೋಷ್ಗೆ ರಾತ್ರಿ ಊಟ ಕೂಡ ವಿತರಣೆ ಆಗಿದೆ. ಜೈಲು ಸಿಬ್ಬಂದಿಗಳು ಜೈಲಿನ ಮೆನುವಿನ ಪ್ರಕಾರ ಏನು ಊಟವನ್ನು ಸಿದ್ಧಪಡಿಸಿದ್ರು ಅದೇ ಊಟವನ್ನು ಪ್ರದೋಷ್ಗೂ ಕೂಡ ನೀಡಲಾಗಿದೆ. ನಿನ್ನೆ ರಾತ್ರಿ ಜೈಲಿನ ಮೆನುವಿನ ಪ್ರಕಾರ ಪ್ರದೋಷ್ಗೆ ಜೈಲಿನ ಸಿಬ್ಬಂದಿಗಳು ಊಟ ವಿತರಣೆ ಮಾಡಿದ್ದಾರೆ. ಇನ್ನು ಪ್ರದೋಷ್ ತಂದಿದ್ದಂತಹ ಬೆಚ್ಚನೆಯ ಒಂದು ಬ್ಲ್ಯಾಂಕೆಟ್ಗೆ ನಿರ್ಬಂಧ ಹೇರುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಹೊರಗಿನ ಯಾವುದೇ ಒಂದು ಬ್ಲ್ಯಾಂಕೆಟ್ ಆಗಿರಬಹುದು ಅಥವಾ ಹಾಸಿಗೆ, ದಿಂಬು, ಬೆಡ್ಡು, ಮತ್ತೊಂದು ಮಗದೊಂದು ಏನೇ ಆಗಿದ್ರೂ ಕೂಡ ಅದೆಲ್ಲವನ್ನೂ ಕೂಡ ಜೈಲಾಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ಪ್ರದೋಷ್ ಒಂದು ಬ್ಲ್ಯಾಂಕೆಟ್ ತಂದಿದ್ರು, ಆ ಬ್ಲ್ಯಾಂಕೆಟನ್ನು ಜೈಲಾಧಿಕಾರಿಗಳು ನಿರ್ಬಂಧ ಹೇರಿದ್ದಾರೆ. ಇನ್ನು ಜೈಲಿನಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆ ಆರೋಪಿಗಳಿಗೆ ನೀಡಲಾಗುತ್ತೆ ಹಾಸಿಗೆ, ದಿಂಬು, ಅದೇ ಒಂದು ಹಾಸಿಗೆ ದಿಂಬನ್ನು ಪ್ರದೋಷ್ಗೆ ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದೇ ಒಂದು ಹಾಸಿಗೆ ದಿಂಬಿನ ಮೇಲೆ ದರ್ಶನ್ ಕೂಡ ಮಲಗಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಇನ್ನು ಅದೇ ರೀತಿಯಾಗಿ ದರ್ಶನ್ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸಿಗೆ, ತಲೆದಿಂಬು ಮನೆಯಿಂದ ಬೇಕು, ಅದೇ ರೀತಿಯಾಗಿ ಮನೆ ಊಟ ಬೇಕು ಅಂತ ದರ್ಶನ್ ಕೂಡ ಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನು ಮತ್ತೊಂದೆಡೆಯಲ್ಲಿ ಪ್ರದೋಷ್ ಕಥೆಯೂ ಕೂಡ ಅದೇ ಆಗ್ತಾ ಇದೆ. ಪ್ರದೋಷ್ ಮನೆಯಿಂದ ಒಂದು ಬ್ಲ್ಯಾಂಕೆಟ್ ತಂದಿದ್ರು, ಅದನ್ನು ಪೊಲೀಸ್ ಅಧಿಕಾರಿಗಳು ಅಲೋ ಮಾಡಲಿಲ್ಲ, ಅದಕ್ಕೆ ನಿರ್ಬಂಧ ಹೇರಿ ತಮ್ಮ ಬಳಿಗೆ ಇರಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಜೈಲಿನ ಒಂದು ಹಾಸಿಗೆ, ತಲೆದಿಂಬು ನೀಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ದರ್ಶನ್ಗೂ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ ದರ್ಶನ್ ಅವರ ಅರ್ಜಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ಈಗಾಗಲೇ ಸಾಕಷ್ಟು ನೋಡಿದ ಹಾಗೆ ಈ ಒಂದು ಹೈ ಡ್ರಾಮಾ ನೋಡಿದ ಬಳಿಕ ಮನೆ ಊಟಕ್ಕೆ ಅದೇ ರೀತಿಯಾಗಿ ಹಾಸಿಗೆ, ತಲೆದಿಂಬಿಗೆ ಅವಕಾಶ ಸಿಗುವಂಥದ್ದು ಬಹುತೇಕ ರೇರ್ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಹಿಂಡಲಗ ಜೈಲಿಗೆ ಆರೋಪಿ ಪ್ರದೋಷ್ನನ್ನ ಶಿಫ್ಟ್ ಮಾಡಲಾಗಿದೆ. ಶಿಫ್ಟ್ ಪ್ರಕ್ರಿಯೆ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ಮೊದಲ ದಿನ ಯಾವ ರೀತಿಯಾಗಿ ಕಳೆದ್ರು ಪ್ರದೋಷ್ ಅಂತ? ಸಂತೋಷ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಏನು ಪ್ರದೋಷ್ನನ್ನ ಈಗ ಬೆಳಗಾವಿ ಹಿಂಡಲ್ಗಿ ಜೈಲಿಗೆ ನಿನ್ನೆ ಅಷ್ಟೇ ಒಂದು ಶಿಫ್ಟ್ ಮಾಡಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನವೇ ಏನು ಪ್ರದೋಷ್ನನ್ನ ಬೆಳಗಾವಿ ಹಿಂಡಲ್ಗಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈಗ ಏನು ಪ್ರಮುಖವಾಗಿ ಸಾಮಾನ್ಯ ಕೈದಿ ಅಂತಾನೆ ಈಗ ಏನು ಪ್ರದೋಷ್ ಏನು ಮೊದಲ ದಿನವನ್ನ ಹಿಂಡಲ್ಗಿ ಜೈಲಿನ ಕರೆದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿ ಹಿಂಡಲ್ಗಿ ಜೈಲಿನ ಅಂದೇರಿ ಸೆಲ್ನಲ್ಲಿ ಪ್ರದೋಷನನ್ನು ಇರಿಸಲಾಗಿದೆ. ಹಿಂಡಲ್ಗ ಜೈಲಾಧಿಕಾರಿಗಳು ಏನು ಕಟ್ಟುನಿಟ್ಟಿನ ಕ್ರಮಗಳನ್ನ ಈಗ ತೆಗೆದುಕೊಂಡಿರ್ತಕ್ಕಂಥ, ಯಾಕಂದ್ರೆ ಪರಪ್ಪನ ಆಗ್ರಹ ಆದಂತ ಏನು ಆ ರಾಜ್ಯಾತಿಥ್ಯದ ಏನು ಎಡವಟ್ಟುಗಳಿದಾವೆ ಅಂತ ಎಡವಟ್ಟುಗಳು ಹಿಂಡಲ್ಗ ಜೈಲಿನಲ್ಲಿ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ವಿಶೇಷವಾಗಿ ಏನು ಉತ್ತರ ವಲಯದ DIG ಆಗಿರ್ತಕ್ಕಂಥ TP ಶೇಷ ಕೂಡ ಒಂದು ಕಟ್ಟುನಿಟ್ಟಿನ ಸೂಚನೆಗಳನ್ನ ಜೈಲ್ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ಏನು ಪ್ರಮುಖವಾಗಿ ನಿನ್ನೆ ರಾತ್ರಿ ಕೂಡ ಏನು ಊಟ ಏನು ಜೈಲು ಊಟ ಇದೆ ಅದೇ ಊಟವನ್ನ ಪ್ರದೋಷ್ ಕೂಡ ಒಂದು ಏನು ಸೇವಿಸಿರ್ತಕ್ಕಂಥ, ಜೊತೆಗೆ ಚಪಾತಿ, ಮಡಿಕೆ ಕಾಳು ಪಲ್ಯ ಮತ್ತು ಅನ್ನ ಸಾಂಬಾರು ಸೇವಿಸಿ ಏನು ಪ್ರದೋಷ್ ನಿದ್ರೆಗೆ ಜಾರಿದ್ದಾನೆ. ಜೊತೆಗೆ ಪ್ರದೋಷ್ ತನ್ನೊಂದಿಗೆ ಏನು ತೆಗೆದುಕೊಂಡ್ ಬಂದಂತ ಬ್ಲ್ಯಾಂಕೆಟ್ಗೆ ನಿರ್ಬಂಧವನ್ನು ಹೇರಿದ್ರು. ಜೊತೆಗೆ ಜೈಲಿನಲ್ಲಿ ಇರ್ತಕ್ಕಂಥ ಹಾಸಿಗೆ ಮತ್ತು ದಿಂಬನ್ನ ಪ್ರದೋಷ್ ಕೊಡಲಾಗಿದೆ. ಜೊತೆಗೆ ಜೈಲಿನಲ್ಲಿ ನೀಡಲಾದ ಹಾಸಿಗೆಯ ಮೇಲೆ ಒಂದು ಪ್ರದೋಷ್ ಒಂದು ರಾತ್ರಿನ ಕಳೆದಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬೆಳಗಾವಿ ಹಿಂಡಲ್ಗಿ ಜೈಲಿನಲ್ಲಿ ಏನು
ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ಪ್ರದೋಷ್ನನ್ನ ಜೈಲನ್ನ ಯಾವ ರೀತಿ ಒಂದು ಜೈಲಿನಲ್ಲಿರ್ತಕ್ಕಂಥ ಕೈದಿಗಳಿಗೆ ಸಿಗಬೇಕಾದಂತ ಏನು ಸೇವೆಗಳಾಗಿರ್ಬೋದು ಮತ್ತು ಜೈಲಿನಲ್ಲಿರ್ತಕ್ಕಂಥ ಆರೋಪಿಗಳಿಗೆ ಏನಿದ್ದಾರೆ ವಿಚಾರಾಧೀನ ಕೈದಿಗಳಿದ್ದಾರೆ ಕೈದಿಗಳಿಗೆ ಕೊಡಬೇಕಾದಂತ ಜೈಲಿನ ನಿಯಮಾನುಸಾರ ಇರ್ತಕ್ಕಂಥ ಸೌಲಭ್ಯಗಳನ್ನ ಮಾತ್ರ ಒದಗಿಸಲಾಗಿರ್ತಕ್ಕಂಥದ್ದು. ಈಗ ಜೈಲಿನ ದರ್ಶನ ಈಗ ಪ್ರದೂಷಣೆಗೆ ಆಗಿರ್ತಕ್ಕಂಥ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. ಬಾಟ್ಲಿ ಇದೆ ನೋಡು ಸರ್.